ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಂಗೆ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಸರ್. ಸರ್, ಟಾಟಾ ಸಿ ಗಾಡಿ ಕಳಿಸಿದ್ರಲ್ಲ, ಇದು ಮಾಡಲ್ ಏನೈತ್ರಿ? 2010 ಐತ್ರಿ. ಓಕೆ, ಗೋಲ್ಡ್ ಐತ್ರಿ, ಎಚ್ ಡಿ ಸರ್ ಇದು? ಗೋಲ್ಡ್ ಸರ್. ಓಕೆ ಸರ್, ಓನರ್ ಎಷ್ಟಿದೆ? ಇದು 2010 ಸರ್. ಇಲ್ಲ, ಓನರ್ ಎಷ್ಟಾಗಿರಿ ಸರ್? ಇದು ಓನರು 6ನೇ ಓನರ್ ಐತೆ ಸರ್. ತಗೊಳ್ಳೋರು 6ನೇ ಓನರ, ನೀವು 6ನೇ ಓನರ? ಇಲ್ಲ ತಗೊಳ್ಳೋರು 6ನೇ ಓನರ್ ಸರ್. 5ನೇ ಓನರ್ ಅದ. ಓಕೆ, ರನ್ನಿಂಗ್ ಎಷ್ಟಾಗೈತ್ರಿ? ಇದು ರನ್ನಿಂಗ್ ಮೀಟ್ರ್ ನಿಂತೈತೆ ಸರ್. ಇದು ಮೀಟ್ರದ ಕೇಬಲ್ ಕಟ್ ಐತೆ ಸರ್, ಅದ ನಾವು ಹಾಕ್ಸಿಲ್ಲ. ಓಕೆ, ಟೈರ್ ಕಂಡೀಷನ್ ರೀ? ಟೈರ್ ಕಂಡೀಷನ್ ರೀ, ಮುಂದಿನ 2 ಕೇಸಿಂಗ್ ಅದಾವ್ರಿ, ಹಿಂದಿನ ಒಂದು 40% ಅದಾವ್ರಿ ಅಷ್ಟು. ಟೇಪಿನ ಐತೆ ಅದ್ರಿ ಸಂಗಟ್ ರೀ? ಹಾಂ, ಟೇಪ್ನೇ ಐತೆ ಸರ್. ಓಕೆ, ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಹೆಂಗೈತ್ರಿ ಅಣ್ಣ? ಇಂಜಿನ್ ಕೆಲಸ ಬಾಡಿ ಕಂಡೀಷನ್ ಎಲ್ಲ ಓಕೆ ಐತೆ ಸರ್. ಅದು ಬಾಡಿನೂ ಎಲ್ಲ ಹೊಸದು ಹಾಕ್ಸಿವಿ, ಇಂಜಿನ್ ಕೆಲಸನೂ ಮಾಡಿಸಿವಿ ಸರ್. ಓಕೆ, ತೊಗೊಳೋರಿಗೆ ಏನು ಖರ್ಚಿಲ್ಲ ರೀ ಇಂಜನ್ ಕೆಲಸ? ಏನೂ ಇಲ್ಲ ಸರ್. ಪಾಸಿಂಗ್ ಇನ್ಸೂರೆನ್ಸ್ ಡ್ಯೂ ಅದಾವ, ಪ್ರೆಸ್ ಮಾಡಿ ಕೊಡ್ತೀನಿ ಸರ್. ಪ್ರೆಸ್ ಮಾಡಿ ಕೊಡ್ತೀರಿ ನೀವೇ? ಹಾಂ, ನಾವು ಕೊಡ್ತೀನಿ ರೀ. ಬೇಕಾದ್ರೆ ಅವ್ರ ಮಾಡಿಸ್ಕೊಂತೀನಿ ಅಂದ್ರೆ ಅದ್ರ ರೇಟ್ ಬೇರೆ ಮಾಡ್ಕೊಂಡು ಮಾತಾಡಕ್ಕೆ. ಓಕೆ ರೀ ಸರ್. ಹ್ಞೂ, ಸೌಂಡ್ ಸಿಸ್ಟಮ್ ಹಾಕ್ಸಿರೇನು ರೀ ಮ್ಯೂಸಿಕ್? ಸೌಂಡ್ ಸಿಸ್ಟಮ್ ಸಾದಾ ಐತೆ ಸರ್. ಇದ್ರಾಗ ಒಂದು ಅಷ್ಟೇ 10 ಇಂಚು 2 ಬಾಕ್ಸ್ ಅದಾವ, ಒಂದು ಟೇಪ್ ಐತೆ ಅಷ್ಟೇ. ಓಕೆ ಸರ್, ಸೀಟ್ ಕವರ್ಸ್ ಎಲ್ಲ ಕರೆಕ್ಟ್ ಐತಲ್ಲ ರೀ? ಹಾಂ, ಕರೆಕ್ಟ್ ಐತೆ ಸರ್. ಓಕೆ, ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡ್ಯಾಂತು, ಕ್ರಾಸಸ್, ಟಿಂಕರಿಂಗ್ ಕೆಲಸ ಏನು ರೇಟ್ ರೀ? ಕೆಲಸ ತೊಟ್ಟಿದಾಗಿರ್ಬೋದು? ಏನೂ ಇಲ್ಲ ಸರ್. ಬಾಡಿನ ಎಲ್ಲ ಕಂಪ್ನಿ ಇದನ್ನು ತೊಟ್ಟಿ ತೊಗೊಂಬಂದು ಹಾಕ್ಸೀನಿ ಸರ್. ಅದಕ್ಕೆ ಹಾಂ ಹಾಂ. ಹೊಳ್ಳಿ ರೀಪೇಂಟ್ ಐತೆ ಸರ್. ಅದು ಬಾಡಿ ಕೆಲಸ ಅಂತ ಎಲ್ಲ ಮಾಡಿಸೀನಿ. ಹ್ಞೂ. ಏನಿಲ್ಲ ಸರ್, ಕಂಡೀಷನ್ ಗಾಡಿ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿರೇನು ರೀ ಅಣ್ಣ? ಏನು ರೀ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ರೀ ಮಾಡಿಸಿರಿ ಮತ್ತು ಗಾಡಿಗೆ? ಏನಿಲ್ಲ ಸರ್, ಅದು ನಾವು ಎಷ್ಟು ಮಾಡಿದ್ರೆ ಅಷ್ಟೇ ರೀ. ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಂದ್ರೆ ಒಂದು ತೊಟ್ಟಿ ಹಾಕಿವಿ ರೀ, ಅದು ಮ್ಯಾಗ ಹುಡ್ ಎಲ್ಲ ಕಟ್ಸೀವಿ ರೀ. ಓಕೆ, ರೇಟ್ ಏನು ಹೇಳಕತ್ತೀರಿ ಇದಕ್ಕೀಗ? ಇದಕ್ಕೆ ರೀ 1.40 ಹೇಳ್ತೀನಿ ಸರ್. ಹಾಂ ರೀ. 1.30 ತನಕ ಮಾಡಿಕೊಡ್ತೇನೆ ರೀ. ಪಾಸಿಂಗ್ ಇನ್ಸೂರೆನ್ಸ್ ಆದ್ರೆ ನಾವು 1.30 ತನಕ ಸರ್. ಹ್ಞೂ. ಮತ್ತು ಇಲ್ಲ ಅವರ ಇನ್ಸೂರೆನ್ಸ್ ಪಾಸಿಂಗ್ ಮಾಡ್ಕೊತೀನಿ ಅಂತಂದ್ರೆ 1.15 ಕೊಟ್ಟರೆ ಕೊಟ್ಬಿಡ್ತೀನಿ ಸರ್. ಈಗ ನೀವೇ ಮಾಡ್ಕೊಡೋ ರೇಟ್ ಹೇಳ್ರಿ, ಒಂದು ಕೊಡೋ ರೇಟ್ ಹೇಳ್ಬಿಡ್ರಿ, ತೊಗೊಳೋರಿಗೆ ಒಂದು ಇದು ಆಗಲಿ, ನಿಮಗೂ ಒಂದು ಇದು ಆಗಲಿ. 1.30 ಬಂದ್ರೆ ಕೊಡ್ತೀನಿ ಸರ್. 1.30 ನೀವು ಹೇಳಿರೋ ರೇಟು? 1.30. ಪ್ರೈಸಿಗೆ ಏನು ಹೇಳಿರಿ? 1.40 ಹೇಳಿರಿ? ಹಾಂ, 1.40 ಸರ್. 10,000 ರೂಪಾಯಿ ನೆಗೆಶ್ವಲ್ ಮಾಡ್ತಾರೆ ನಮ್ಮ ಕಡೆಯಿಂದ ಬಂದರೆ. 1,30,30,000ಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೆಸ್ ಮಾಡಿ ಕೊಡ್ತೀರಿ, ಎಫ್ ಇನ್ಸೂರೆನ್ಸ್ ಹೌದಾ? ಹಾಂ, ಕೊಡ್ತೀನಿ ಸರ್. ಓಕೆ, ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀರಾ ಹೆಂಗೆ ರೀ ಸರ್? ಅದ್ರಾಗ ಹೆಚ್ಚು ಕಮ್ಮಿ ಆಗಂಗಿಲ್ಲ ಸರ್. ಒಂದು 25,000 ರೂಪಾಯಿ ಅದ್ರೊಳಗೂ ಇನ್ಸೂರೆನ್ಸ್ ಪಾಸಿಂಗ್ ಹೋಗುತ್ತೆ ಸರ್. ಹಾಂ, ಉಳಿದು ಎಷ್ಟು ಉಳಿತು ನೋಡಿರಿ ಸರ್ ನಿಮ್ಗೆ ಅದು. ಓಕೆ, ಅಂದರೆ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ 4-5 ಸಾವಿರದಲ್ಲಿ ನೆಗೆಶಿಬಲ್? ಇಲ್ಲ, ಬಂದು ನೋಡಿದರೆ ಒಂದು ಸ್ವಲ್ಪ ಅವ್ರಿಗೂ ಇದನ್ನ ಅಂದ್ರೆ ಒಂದು 5-10 ಒಂದು 2-3 ಸಾವಿರ ಹೆಚ್ಚು ಕಮ್ಮಿ ಮಾಡೋಣ ಅಂತ ಸರ್. ಅದಕ್ಕೆ ದೂರಿಂದ ಬಂದ್ರೆ ಒಂದು ಸ್ವಲ್ಪ ಔಟ್ ಆಫ್ ಏರಿಯಿಂದ. ಅದೇ ಸರ್, ಸ್ವಲ್ಪ ಸರಿಸೈಡ್ ಕೊಟ್ಟರೆ ಸೇಲ್ ಆಗ್ತೈತೆ ರೀ ಅಣ್ಣ ಗಾಡಿ. ಅದೇ ರೀ, ಅದು ನೋಡೋಣಂತ್ರಿ. ಅದ್ರ ಮತ್ತೆ ಇನ್ನೊಂದು 3-4 ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕ್ಯಾಸ್ ಕೊಡೋಣ ಅಂತ ಸರ್. ಅದಕ್ಕೆ ಸಮೇತ ಕೊಡ್ತೀರಾ ಗಾಡಿ? ಹಾಂ. ಓಕೆ, ತಮ್ಮ ಲೊಕೇಶನ್ ರೀ? ಇದು ಯರಗಟ್ಟಿನ ರೀ, ಯರಗಟ್ಟಿ ತಾಲೂಕು, ಕಡ್ಬಿ ಶಿವಾಪುರ ಅಂತ ಸರ್. ಓಕೆ, ಇದೇ ಐತಲ್ಲ ರೀ ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ಹಾಂ, ಇದೇ ನಂಬರ್. ಹಾಕ್ತೀನಿ ರೀ ಅಣ್ಣ, ನೋಡಿ ಕೊಡಿ ಆದಷ್ಟು. ಆಯ್ತು, ಸರಿ. ಥ್ಯಾಂಕ್ ಯು.